ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಅಕ್ಟೋಬರ್ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಬುಧಗ್ರಹ ತುಲಾ ರಾಶಿಗೆ, 9ನೇ ತಾರೀಕಿನಂದು ಶುಕ್ರಗ್ರಹ ಕನ್ಯಾ ರಾಶಿಗೆ, 17ನೇ ತಾರೀಕಿನಂದು ರವಿಗ್ರಹ ತುಲಾ ರಾಶಿಗೆ, 18ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 24ನೇ ತಾರೀಕಿನಂದು ಬುಧಗ್ರಹ ವೃಶ್ಚಿಕ ರಾಶಿಗೆ, 27ನೇ ತಾರೀಕಿನಂದು ಕುಜಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಈ ತಿಂಗಳಲ್ಲಿ ಅಂದರೆ ಈ ಅಕ್ಟೋಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ಈ ಮಾಸದಲ್ಲಿ ಕುಜಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಆ ಕುಜಗ್ರಹದಿಂದ ನಿಮಗೆ ಕೆಲವೊಂದು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಆ ಸಂದರ್ಭದಲ್ಲಿ ಮಹೋಗ್ರ ಮತಿರ್ ಭಾಗ್ಯವಿತ್ತಂ ಮಹೋಗ್ರಂ ಅಂತ ಹೇಳಿರುವಂಥದ್ದು ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ನಿಮ್ಗೇನಾದರೂ ದುಡ್ಡೆಲ್ಲ ಬರಬೇಕಾಗಿರುವಂಥದ್ದೆಲ್ಲ ಇದ್ದರೆ ಅದೆಲ್ಲ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನಿಮ್ಮ ಕೈ ಸೇರುತ್ತೆ. ಇನ್ನು ಹಾಗೆ ಆಧ್ಯಾತ್ಮಿಕ ವಿಷಯಗಳಲ್ಲೂ ಕೂಡ ನಿಮಗೆ ಒಂದು ಸ್ವಲ್ಪ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಬುಧಗ್ರಹ ಕೂಡ ನಿಮಗೆ ನವಮ ಭಾವದಲ್ಲೇ ಸ್ಥಿತವಾಗಿರುವಂಥದ್ದು. ಆ ಸಂದರ್ಭದಲ್ಲಿ ಬುಧೇ ಧರ್ಮಗೆ ಧರ್ಮಶೀಲೋತಿ ಧೀಮಾನ್ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಧರ್ಮಶೀಲ, ಧಾರ್ಮಿಕ ವಿಚಾರಗಳಲ್ಲೆಲ್ಲ ಆಸಕ್ತಿ ಉಂಟಾಗುತ್ತೆ. ಈ ಹಿಂದೆ ಹೇಳಿದಂತೆ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಅಂದರೆ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದುವಂಥದ್ದು, ಭಗವದ್ಗೀತೆ ಆಗಿರಬಹುದು, ಪುರಾಣಗಳಾಗಿರಬಹುದು, ಇವುಗಳ ಒಂದು ಅಧ್ಯಯನವನ್ನು ಮಾಡುವಂಥದ್ದು ಇರಬಹುದು, ಅಥವಾ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಸ್ತೋತ್ರಗಳನ್ನು ಓದುವಂಥದ್ದು. ಈ ರೀತಿಯಾಗಿ ಆದಷ್ಟು ನೀವು ಈ ಮಾಸದಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ. ನೋಡಿ, ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ಈ ಮಾಸದ 18ನೇ ತಾರೀಖಿನಂದು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ಅದು ಇಲ್ಲಿಯವರೆಗೆ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿತ್ತು, ನಿಮಗೆ ಪಂಚಮ ಭಾವದಲ್ಲಿ. ಈ ತಿಂಗಳ 18ನೇ ತಾರೀಕು ಆದಮೇಲೆ ಅದು ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಅಲ್ಲಿಂದ ಹಿಡಿದು ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಖಿನವರೆಗೂ ಕೂಡ ಅದು ಕಟಕ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಅಂದರೆ ಸಾಮಾನ್ಯ 1.5 ತಿಂಗಳುಗಳ ಕಾಲ ನಿಮಗೆ ಷಷ್ಠ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಅಂತ ಹೇಳುವಂಥದ್ದು ಇರುತ್ತೆ. ನೋಡಿ, ನಾವು ಈ ವಿಷಯವನ್ನು 2 ವಿಭಾಗ ಮಾಡಿ ತಿಳ್ಕೊಳ್ಬೇಕು. ಯಾವ ರೀತಿ ಅಂತ ಹೇಳಿದರೆ, ಈ ತಿಂಗಳ ಒಂದು 18ನೇ ತಾರೀಖುವರೆಗೆ ಗುರುಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಇರುತ್ತೆ. 18ನೇ ತಾರೀಕು ಆದಮೇಲೆ ಡಿಸೆಂಬರ್ 5ವರೆಗೆ ಅದು ನಿಮಗೆ ಷಷ್ಠ ಭಾವದಲ್ಲಿ ಇರುತ್ತೆ. ಮೊದಲು ನಾವು 1ನೇ ತಾರೀಕಿಂದ ಹಿಡಿದು 18ನೇ ತಾರೀಕುವರೆಗೆ ನಿಮಗೆ ಪಂಚಮ ಭಾವದಲ್ಲಿ ಇರುತ್ತಲ್ಲ, ಅವಾಗೆಲ್ಲ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಮೊದಲು ನೋಡೋಣ. ಅದಾದಮೇಲೆ ಏನಾಗುತ್ತೆ ಅಂತ ಹೇಳಿ ಆಮೇಲೆ ನೋಡೋಣ. ಮೊದಲು 1ನೇ ತಾರೀಕಿಂದ ಹಿಡಿದು 18ನೇ ತಾರೀಕಿನವರೆಗೆ ನೋಡಿ, ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಉತ್ತಮವಾಗಿದೆ ಈ ಒಂದು ಸಮಯ ಅಂತ ಹೇಳುವಂಥದ್ದು. ಪಂಚಮ ಭಾವ ವಿದ್ಯಾಭ್ಯಾಸದ ಸ್ಥಾನ, ಅಲ್ಲಿ ಗುರುವಿನ ಸ್ಥಿತಿಯಲ್ಲ, ಹಾಗಾಗಿ ವಿದ್ಯಾಭ್ಯಾಸದ ವಿಚಾರಕ್ಕೆಲ್ಲ ತುಂಬ ಉತ್ತಮವಾಗಿದೆ. ಹಾಗೆ ನೀವು ಮಾಡ್ತಾ ಇರುವಂತಹ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಅಂತ ಹೇಳುವಂಥದ್ದು ಇರುತ್ತೆ. ಅರ್ಧಕ್ಕೆ ನಿಂತು ಹೋಗಿದ್ದಂತಹ ಕೆಲವೊಂದು ಕೆಲಸಗಳು ಕೂಡ ಈ ಸಮಯದಲ್ಲಿ ಮುಂದುವರಿಯುವುದಕ್ಕೆ ಅವಕಾಶ ಇದೆ. ನೋಡಿ, ಎಲ್ಲಿಂದ ಇಲ್ಲಿವರೆಗೆ ಹೇಳಿದ್ದು 1ನೇ ತಾರೀಕಿಂದ ಹಿಡಿದು 18ನೇ ತಾರೀಕಿನವರೆಗೂ ಕೂಡ ಗುರುಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಈ 18ನೇ ತಾರೀಕು ಆದಮೇಲೆ ಗುರುಗ್ರಹ ನಿಮಗೆ ಷಷ್ಠ ಭಾವಕ್ಕೆ ಹೋಗುತ್ತಲ್ಲ, ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೆ, ಅಂದರೆ 1.5 ತಿಂಗಳುಗಳ ಕಾಲ ನೀವು ಕೆಲವೊಂದು ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಅದು ಯಾವುದು ಅದನ್ನು ಕೂಡ ನೋಡೋಣ. ವಿಶೇಷವಾಗಿ 18ನೇ ತಾರೀಕು ಆದಮೇಲೆ ನೀವು ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ನೋಡಿ, ಉತ್ತಮವಾದ ಆಹಾರವನ್ನು ನೀವು ಸೇವಿಸಬೇಕು, ಜೊತೆಗೆ ವ್ಯಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದನ್ನು ಅಭ್ಯಾಸ ಇಟ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಗಲಾಟೆಗಳು ಉಂಟಾಗುವುದಕ್ಕೂ ಕೂಡ ಈ ಸಮಯದಲ್ಲಿ ಅವಕಾಶ ಇರುತ್ತೆ.
ಹಾಗಾಗಿ ಆದಷ್ಟು ತಾಳ್ಮೆಯನ್ನು ವಹಿಸಿ ನೀವು ವ್ಯವಹಾರ ಮಾಡಬೇಕು. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನಿಮಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಈ ಸಮಯದಲ್ಲಿ. ಆದರೆ ನೀವು ಗಲಾಟೆಯನ್ನು ಮಾಡುವುದಕ್ಕೆ ಹೋಗಬಾರ್ದು. ಯಾಕಂದರೆ ಸಮಯ ಅಂತ ಹೇಳುವಂಥದ್ದು ನಿಮ್ಮ ಪರವಾಗಿಲ್ಲ, ಅದೃಷ್ಟ ಅಂತ ಹೇಳುವಂಥದ್ದು ಈ ಸಮಯದಲ್ಲಿ. ಹಾಗಾಗಿ ಆದಷ್ಟು ನೀವು ಸುಮ್ಮನೆ ಇರುವಂಥದ್ದೇ ಒಳ್ಳೆಯದು. ಇನ್ನು ಅಮೂಲ್ಯವಾದ ವಸ್ತುಗಳನ್ನು ನೀವು ಜೋಪಾನವಾಗಿ ಇಟ್ಕೊಳ್ಬೇಕು. ಯಾವುದೋ ವಸ್ತು ಎಲ್ಲೋ ಹೋಗಿರ್ತೀರಿ, ಅಲ್ಲೇ ಬಿಟ್ಟು ಬಂದುಬಿಡುವಂಥದ್ದು ಇರಬಹುದು, ಅಥವಾ ಅವುಗಳು ಕಳ್ಳತನ ಆಗುವಂಥದ್ದು ಇರಬಹುದು. ಇಂಥದ್ದಕ್ಕೆಲ್ಲ ಅವಕಾಶ ಇರುತ್ತೆ. ಹಾಗಾಗಿ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ನೀವು ಆದಷ್ಟು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕಾಗತ್ತೆ. ನೋಡಿ ಹೇಗಿದೆ ಅಂದರೆ, ಒಂದೇ ತಿಂಗಳು ಆದರೆ 18ನೇ ತಾರೀಕಿನವರೆಗೂ ಕೂಡ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. 18ನೇ ತಾರೀಕು ಆದಮೇಲೆ ಡಿಸೆಂಬರ್ 5ವರೆಗೂ ಕೂಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಇನ್ನು ಯಾವುದೇ ದೊಡ್ಡ ನಿರ್ಧಾರವನ್ನು ಕೂಡ ನೀವು ಈ ಸಮಯದಲ್ಲಿ ತೆಗೆದುಕೊಳ್ಬಾರ್ದು. ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ವರೆಗೆ ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರಿಸಿ. ಏನು ದೊಡ್ಡ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಬೇಡ. ಈ ಉದ್ಯೋಗ ಬಿಟ್ಟು ಇನ್ನೊಂದನ್ನು ಮಾಡ್ತೀನಿ ಅಂತ ಆಗ್ಬೋದು, ಇನ್ನೊಂದು ಏನೋ ಹೊಸದಾಗಿ ಆರಂಭ ಮಾಡ್ತೀನಿ ಅಂತ ಹೇಳಿ ಆಗಿರಬಹುದು. ಏನನ್ನು ಮಾಡುವುದಕ್ಕೆ ಹೋಗುವುದು ಬೇಡ. ಅಕ್ಟೋಬರ್ 18 ಆದಮೇಲೆ ಡಿಸೆಂಬರ್ 5ವರೆಗೆ ಏನಿದೆಯೋ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಸಾಕಾಗುತ್ತೆ. ಇನ್ನು ಬೇರೆಯವ್ರ ಬಗ್ಗೆ ನೀವು ಟೀಕೆ ಮಾಡುವುದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ. ಹೇಳಿದ್ನಲ್ಲ, ಏನೇನೋ ಗಲಾಟೆಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ದು ಎಷ್ಟು ವಿಷಯ ಇದೆಯೋ ಅಷ್ಟನ್ನೇ ನೀವು ನೋಡ್ಕೊಂಡಿದ್ರೆ ಸಾಕಾಗುತ್ತೆ. ಬೇರೆಯವ್ರ ವಿಷಯಕ್ಕೆ ತಲೆ ಹಾಕೋದಕ್ಕೆ ಹೋಗೋದು ಬೇಡ. ಬೇರೆಯವ್ರ ಬಗ್ಗೆ ಏನೂ ಕೂಡ ನೀವು ಮಾತನಾಡುವಂಥದ್ದೇ ಬೇಡ ಈ ಸಮಯದಲ್ಲಿ. ಇನ್ನು ಗುರು ಹಿರಿಯರ ಮಾತಿಗೆ ನೀವು ಗೌರವ ಕೊಡಬೇಕು. ಅವರ ಮಾತನ್ನು ನೀವು ಧಿಕ್ಕರಿಸಬಾರದು. ತಂದೆ ತಾಯಿಗಳಾಗಿರಬಹುದು, ಯಾರೋ ದೊಡ್ಡವರಾಗಿರಬಹುದು, ಹಿತೈಷಿಗಳಾಗಿರಬಹುದು, ನಿಮಗೇನೋ ಒಂದು 4 ಮಾತು ಒಳ್ಳೆಯದಕ್ಕೆ ಹೇಳಿದರೆ ನೀವು ಅದನ್ನು ಕೇಳಿಸ್ಕೊಳ್ಬೇಕು, ಆ ರೀತಿಯಾಗಿ ನಡ್ಕೊಳ್ಬೇಕು. ಅದನ್ನು ವಿರೋಧ ಮಾಡುವುದಕ್ಕೆ ಹೋಗಬಾರ್ದು ಈ ಸಮಯದಲ್ಲಿ. ಆಯಿತಾ? ಇದಿಷ್ಟು ವಿಚಾರಕ್ಕೆ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಅವಾಗ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅಲ್ಲಿಗೆ ಇದನ್ನು ನೋಡಿದವಾಗ ಹೇಗಿದೆ ಹೇಳಿ ಈ ಮಾಸ? 1ರಿಂದ 18ನೇ ತಾರೀಕುವರೆಗೆ ತುಂಬ ಚೆನ್ನಾಗಿದೆ. ಈ 18ನೇ ತಾರೀಕಿಂದ ಹಿಡಿದು ಡಿಸೆಂಬರ್ 5ವರೆಗೆ ಅಷ್ಟೊಂದು ಚೆನ್ನಾಗಿಲ್ಲ. ಕೆಲವೊಂದು ವಿಚಾರದಲ್ಲಿ ನೀವು ಜೋಪಾನವಾಗಿ ಇರಬೇಕಾಗುತ್ತೆ. ಅಲ್ಲಿಗೆ ಈ ಮಾಸದ ವಿಚಾರವನ್ನು ನಾವು ನೋಡಿದಂತಹ ಪಕ್ಷದಲ್ಲಿ ಒಂದು ರೀತಿ ಬೇವು ಬೆಲ್ಲ ಇದ್ದ ಹಾಗಿದೆ ಈ ಮಾಸ ಅಲ್ವಾ? ಮೊದಲು 1ರಿಂದ 18ನೇ ತಾರೀಕುವರೆಗೆ ಬೆಲ್ಲ, ಎಲ್ಲ ವಿಚಾರಕ್ಕೂ ತುಂಬ ಚೆನ್ನಾಗಿದೆ. ಅದಾದಮೇಲೆ ಒಂದು ಸ್ವಲ್ಪ ಬೇವು, ಆ ರೀತಿ ಆಗಿದೆ ಈ ಒಂದು ಮಾಸ. ಈಗ ಹೇಳಿದಂತಹ ವಿಚಾರಗಳಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದರೆ ಅವಾಗ ನಿಮ್ಗೆ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಇಲ್ಲಿ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಏನು ಅಂತ ಹೇಳಿ ಆದರೆ, ಈ ಗುರುಗ್ರಹ ಅಕ್ಟೋಬರ್ 18ರಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೆ ಅಂದರೆ 1.5 ತಿಂಗಳುಗಳ ಕಾಲ ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಸ್ಥಿತವಾಗಿರುತ್ತೆ. ಅದಾದಮೇಲೆ ಮತ್ತೆ ಅದು ಮಿಥುನ ರಾಶಿಗೆ ವಾಪಸ್ ಬಂದುಬಿಡುತ್ತೆ. ಅಲ್ಲಿಂದ ಮುಂದೆ ನಿಮ್ಗೆ ತುಂಬ ಚೆನ್ನಾಗಿದೆ. ಈ ಮಧ್ಯೆ 1.5 ತಿಂಗಳಲ್ಲಿ ನೀವು ಒಂದು ಸ್ವಲ್ಪ ಹೇಳಿರುವಂಥ ವಿಚಾರದಲ್ಲಿ ಜೋಪಾನವಾಗಿದ್ಬಿಟ್ರೆ ಸಾಕಾಗುತ್ತೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ 18ನೇ ತಾರೀಕುವರೆಗೂ ಉತ್ತಮವಾಗಿದೆ. ಅದಾದಮೇಲೆ ಈ ಹಿಂದೆ ಹೇಳಿದಂತೆ ಒಂದು ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಸುಮ್ಮನೆ ಗಲಾಟೆಯನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬಾರ್ದು. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲೂ ಅಷ್ಟೇ ಅರ್ಧ ಭಾಗ 18ನೇ ತಾರೀಕುವರೆಗೆ ಉತ್ತಮವಾಗಿದೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿಗೆ ಪರಿಶ್ರಮವನ್ನು ಪಡಬೇಕು. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಉದ್ಯೋಗದ ವಿಚಾರದಲ್ಲೂ ಕೂಡ 18ನೇ ತಾರೀಕಿನವರೆಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುವುದಕ್ಕೆ ಅವಕಾಶ ಇದೆ. 18ನೇ ತಾರೀಕು ಆದಮೇಲೆ ಅಲ್ಲಿಂದ ಹಿಡಿದು ಡಿಸೆಂಬರ್ 5ನೇ ತಾರೀಕಿನವರೆಗೂ ಕೂಡ ನೀವೇನು ಹೇಳಿ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕು. ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಯಾವ ನಿಯಮಗಳಿದಾವೋ ಅವುಗಳನ್ನು ನೀವು ಚಾಚು ತಪ್ಪದೆ ಪಾಲಿಸಬೇಕು. ಶ್ರದ್ಧೆಯಿಂದ ಉದ್ಯೋಗವನ್ನು ಮಾಡಬೇಕು. ಅವಾಗ ಯಾವುದೇ ಸಮಸ್ಯೆ ಅಂತ ಹೇಳೋದು ಉಂಟಾಗುವುದಿಲ್ಲ. ಆಯಿತಾ? ಆದಷ್ಟು ಈ ಮಾಸದಲ್ಲಿ ನೀವು ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.